ಸತ್ಯ. ಇದರ ಹಿಂದಿರುವ ಸದುದ್ದೇಶವನ್ನು ಅರ್ಥ ಮಾಡ್ಕೊಂಡ್ರೆ ಯಾರು ಇದನ್ನ ವಿರೋಧಿಸಲಾರರು ಅಂತ ನನಗೆ ಅನ್ಸುತ್ತೆ ಸ್ವಾಮೀಜಿ. ನಿಜ. ಈಗ ಹಣದ ಅವಶ್ಯಕತೆ ಇದೆ, ಧರ್ಮದ ಅವಶ್ಯಕತೆ ಇದೆ, ಮತ್ತು ಏನು ಸತ್ಕಾಮ ಅಲ್ವೇ ಕರ್ಮಗಳನ್ನು ನಾವು ಮಾಡಬೇಕಾದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಈಗ ನಿಮ್ಮ ಸಂಸ್ಥಾನದ ವತಿಯಿಂದ ಯಾವೆಲ್ಲ ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀರಿ? ಒಂದು 24x7 ಅನ್ನದಾನ ನಡಿಬೇಕು. ಅದು ನಮ್ಮ ಕ್ಷೇತ್ರ ಸಾಕ್ಷಾತ್ ದತ್ತಾತ್ರೇಯರು ಹಿಂದೆ ತಪಸ್ಸನ್ನ ಮಾಡಿರುವಂತಹ ಕ್ಷೇತ್ರ, ಬಹಳ ಸಿದ್ಧ ಕ್ಷೇತ್ರ. ಅಲ್ಲಿ ಹಿಂದೆ ಅಗಸ್ತ್ಯರು ಬಂದು ಹೋಗಿರ್ತಕ್ಕಂತಹ ಕುರುಹುಗಳಿದ್ದಾವೆ. ಶಾಲ್ಮಲಾ ಅನ್ನುವಂಥ ನದಿಯ ಉಗಮ ಸ್ಥಾನ ಇರುವಂತಹದ್ದು. ಹಿಂದೆ ದ್ವಾರಪುರಾಖ್ಯಾನ ಅಂತ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದ ಪರಿಶಿಷ್ಟ ಭಾಗದಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಒಂದು ಇತಿಹಾಸ ಸಿಗತ್ತೆ, ಸ್ಥಳ ಪುರಾಣ ಸಿಗತ್ತೆ. ಅಂತಹ ಸಿದ್ಧ ಕ್ಷೇತ್ರ ಇವತ್ತು ನೂರಾರು ಜನ, ಸಾವಿರಾರು ಜನ ಅದನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಬಹಳ ಗುಪ್ತವಾಗಿತ್ತು ಅದು ಕ್ಷೇತ್ರ. ಅದನ್ನು ನಾವು, ನಮಗೆ ದೇವಿಯ ಒಂದು ಪ್ರೇರಣೆಯಿಂದ ನಾವು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ನಿಂತು, ಅಲ್ಲಿ ಈಗ ಬುಡದಿಂದ ಅಂದರೆ ಏನೂ ಇಲ್ಲಾಗಿತ್ತು ಅಲ್ಲಿನ ಅದನ್ನು ನಾವು ಈಗ ಬಹಳ ದೊಡ್ಡದಾದಂಥ ಒಂದು ಸ್ತರದಲ್ಲಿ ಅದನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅಲ್ಲಿ ನವಗ್ರಹಗಳ ದೋಷ ಪರಿಹಾರದ ಒಂದು ದೊಡ್ಡ ಕೇಂದ್ರವಾಗಿ ಅದು ಮಾರ್ಪಡ್ತಾ ಇದೆ. ದಿವಸ ನಿತ್ಯವೂ ಹೋಮಗಳು ಅಲ್ಲಿ ನಡೀತಾವೆ. ಆಮೇಲೆ ನಿತ್ಯ ಈಗ ಅನ್ನದಾನಕ್ಕಾಗಿ ನಾವು ಸ್ಥಳದ ಹೆಸರನ್ನ ಒಂದ್ಸಲ ಹೇಳ್ಬಿಡಿ. ಶ್ರೀ ಕ್ಷೇತ್ರ ದ್ವಾರಪುರ ಅಂತ ಹೇಳಿ, ಶ್ರೀ ಪರಮಾತ್ಮ ಮಹಾಸಂಸ್ಥಾನ, ಶ್ರೀ ಪರಮಾತ್ಮೇಶ್ವರ ಮಂದಿರ ಅಲ್ಲಿ ಇರುವಂತಹದ್ದು. ದತ್ತಾತ್ರೇಯರ ಮಂದಿರವು ಧಾರವಾಡಕ್ಕೆ ಹತ್ತಿರದಲ್ಲಿ, ಧಾರವಾಡದ ಔಟ್ಸ್ಕರ್ಟ್ ಅಲ್ಲಿ ಅದು ಬರುವಂತಹದ್ದು. ಧಾರವಾಡದ ನಗರ ಈಗ ಆಲ್ರೆಡಿ ನಮ್ಮ ದೇವಸ್ಥಾನದ ಹತ್ರ ಬರ್ತಾ ಇದೆ, ಅಂದ್ರೆ ಸಂಸ್ಥಾನದ ಹತ್ರ ಬರ್ತಾ ಇದೆ. ಅಲ್ಲಿ ಈಗ 24 ಗಂಟೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನ್ನಛತ್ರ ನಿರ್ಮಾಣ ಈಗ ಆಗ್ತಾ ಇದೆ. ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಅಥವಾ ಇನ್ನೊಂದು ವರ್ಷದಲ್ಲಿ ಅನ್ನದಾನವೂ ಕೂಡ ಅಲ್ಲಿ ಪ್ರಾರಂಭ ಆಗುತ್ತೆ. ಬಂದವ ವ್ಯಕ್ತಿಗಳಿಗೆ ಅಲ್ಲಿ ನಾವು ಆಧ್ಯಾತ್ಮದ ಮಾರ್ಗದರ್ಶನವನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಧ್ಯಾನ ಮಂದಿರವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಧ್ಯಾನವನ್ನ ಕಲಿಸುವಂತಹದ್ದು, ಆಮೇಲೆ ಧರ್ಮದ ಬಗ್ಗೆ ಒಂದು ಹೊಸದಾದಂತಹ ಒಂದು ಪರಿಕಲ್ಪನೆ ಕೊಡುವಂತಹದ್ದು. ಅದಕ್ಕಾಗಿ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳು, ಕೆಲವು ಪುಸ್ತಕಗಳು, ಕೆಲವು ರೀತಿಯಾದಂತಹ ಪ್ರವಚನಗಳು, ಇಂಥವುಗಳನ್ನೆಲ್ಲವೂ ಅವರಿಗೆ ಒದಗಿಸ್ತಾ ಇದ್ದೀವಿ. ಇನ್ನೊಂದು ಮುಖ್ಯ ಅಂತಂದ್ರೆ 15 ವರ್ಷದಿಂದ ಒಬ್ಬರ ಹತ್ರ 1 ರೂಪಾಯಿಯನ್ನೂ ಸ್ವೀಕಾರ ಮಾಡದೆ ಅಲ್ಲಿ ಜ್ಯೋತಿಷ್ಯ ಮಾರ್ಗದರ್ಶನ ಮತ್ತು ದತ್ತಾತ್ರೇಯರು ಸಾಕ್ಷಾತ್ ನಮ್ಮ ಮುಖಾಂತರ ನಮಗೆ ಒಂದು ಇಂಟ್ಯೂಷನ್ ಆಗುತ್ತೆ. ನಾವು ಈಗ ನಿಮ್ಮ ಮುಂದೆ ನೀವು ಏನೋ ಒಂದು ಪ್ರಶ್ನೆ ಕೇಳಿದಾಗ ನನಗೆ ಅದೊಂದು ಏನೋ ಒಂದು ಉತ್ತರ ಬರ್ತದೆ. ಆ ಉತ್ತರವನ್ನು ನಾವು ಹೇಳ್ತೇವೆ. ಅದನ್ನು ಮಾಡೋದ್ರಿಂದ ಇವತ್ತಿನ ತನಕ ಸಾವಿರಾರು ಜನರಿಗೆ ಅವರ ಸಮಸ್ಯೆಯಿಂದ ಅವರು ಪರಿಹಾರ ಆಗಿದೆ. ಅಂದ್ರೆ ಈಗ ಮದುವೆ ಆಗಲಿಲ್ಲ, ಮದುವೆ ಆಗಿದೆ, ಮಕ್ಕಳಾಗಿದೆ, ಉದ್ಯೋಗ ಸಿಗಲಿಲ್ಲ, ಉದ್ಯೋಗ ಸಿಕ್ಕಿದೆ, ವಿದೇಶ ಯಾತ್ರೆ ಆಗಿಲ್ಲ, ವಿದೇಶ ಯಾತ್ರೆ ಆಗಿದೆ, ಹೀಗೆಲ್ಲ ಆಗಿದೆ. ಆ ಪರಿಹಾರ ಮಾಡಿಕೊಂಡವರಿಗೆ. ಹಾಗೆ ಆ ಒಂದು ಅಲ್ಲಿ ಉಚಿತವಾಗಿ 15 ವರ್ಷದಿಂದ ನಾವು ಜ್ಯೋತಿಷ್ಯ ಸೇವೆ ಮತ್ತು ಈ ಇದನ್ನ ಅವರ ಪರಿಹಾರವನ್ನ ಹೇಳುವಂಥದ್ದನ್ನು ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿ ತಾವು ಸಾಕ್ಷಾತ್ ಪರಮಾತ್ಮ ಪೀಠ ದರ್ಶನವನ್ನು ಮಾಡಬಹುದು. ಪರಮಾತ್ಮ ಪೀಠ ಸಾಕ್ಷಾತ್ ದತ್ತಾತ್ರೇಯರೇ ಕುಳಿತಂತಹ ಪೀಠ ಅಲ್ಲಿ ಇವತ್ತಿಗೂ ಇರುವಂತಹದ್ದು. ಅದರ ನಂತರದಲ್ಲಿ ನಾವು ಅಲ್ಲೆಲ್ಲ ದತ್ತಾತ್ರೇಯ ದೇವಸ್ಥಾನ, ಪರಮಾತ್ಮೇಶ್ವರ ದೇವಸ್ಥಾನ, ಆಮೇಲೆ ಪರಮೇಶ್ವರಿ ರಾಜರಾಜೇಶ್ವರಿಯ ದೇವಸ್ಥಾನ, ಇವೆಲ್ಲ ದೇವಸ್ಥಾನಗಳನ್ನು ನಾವು ಅಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇವತ್ತಿಗೂ ಸ್ವಲ್ಪ ಕೆಲಸ ಇನ್ನೂ ನಡೀತಾ ಇದೆ. ಇನ್ನೂ 1 ವರ್ಷ 2 ವರ್ಷದಲ್ಲಿ ಅದೊಂದು ದೊಡ್ಡ ಮಹಾಕ್ಷೇತ್ರವಾಗಿ ಬಹುಶಃ ಹೊರಗೆ ಬರಬಹುದು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ. ಹಾಗಾಗಿ ನಾನು ಎಲ್ಲ ಪ್ರೇಕ್ಷಕರನ್ನ ಇವತ್ತು ಕೇಳ್ಕೊಳ್ತೇನೆ, ಆದಷ್ಟು ಹೆಚ್ಚು ನೀವು ಬನ್ನಿ, ಆ ಸ್ಥಳಕ್ಕೆ ಭೇಟಿ ಕೊಡಿ. ಅದರ ಆ ಪವಿತ್ರತೆ, ಅದರ ಒಂದು ಆಹ್ಲಾದತೆ, ಅದೊಂದು ತಪೋಭೂಮಿ, ಅದರ ಒಂದು ಶಕ್ತಿಯನ್ನ ತಾವು ಕೂಡ ಅಲ್ಲಿಂದ ತೆಗೆದುಕೊಂಡು ಹೋಗಿ ನಿಮ್ಮ ಜೀವನ ನಿಜವಾಗಿಯೂ ಬೆಳಗುತ್ತದೆ, ನಿಮ್ಮ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಸಿಗ್ತದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಮಹತ್ವ ಏನು? ಇವತ್ತಿನ ಜನತೆ ಅದನ್ನು ಯಾಕೆ ತಿಳಿದುಕೊಳ್ಬೇಕು? ತಿಳಿದುಕೊಳ್ಳದೇ ಇದ್ರೆ ಆಗುವಂಥ ನಷ್ಟ ಏನು ಸ್ವಾಮೀಜಿ? ಜ್ಯೋತಿಷ್ಯ ಶಾಸ್ತ್ರ ಅಂತಂದ್ರೆ ಇದೊಂದು ಬಹಳ ವೈಜ್ಞಾನಿಕವಾದ ಶಾಸ್ತ್ರ. ವಾಸ್ತವಿಕವಾಗಿ ಜ್ಯೋತಿಷ್ಯದ ಹಿಂದೆ ಕೆಲಸ ಮಾಡುವುದು ಮ್ಯಾಥಮೆಟಿಕ್ಸ್. ಸಂಪೂರ್ಣ 100% ಅಲ್ಲಿ ಇರುವುದು ಏನು ಅಂತಂದ್ರೆ ಲೆಕ್ಕಾಚಾರ, ಗಣಿತ. ಈ ಜಗತ್ತು ಕೂಡ ಗಣಿತದ ಮೇಲೆ ಇದೆ ಅಲ್ವಾ? ಸೂರ್ಯನಿಂದ ಭೂಮಿಯ ಡಿಸ್ಟೆನ್ಸ್, ಭೂಮಿಯಿಂದ ಚಂದ್ರನ ಡಿಸ್ಟೆನ್ಸ್, ಚಂದ್ರನಿಂದ ಕುಜನಿಂದ ಬುಧ, ಎಲ್ಲವೂ ನೋಡಿ ಅದರ ಡಿಸ್ಟೆನ್ಸ್ ಅಲ್ಲೇ ಅದು ಇದೆ. ಆಮೇಲೆ ಎಲ್ಲ ಕೂಡಿಸಿದ್ರೆ ಅದು ಓವರ್ ಆಲ್ 9 ಆಗುತ್ತೆ. ಅದು ಸಂಖ್ಯಾಶಾಸ್ತ್ರದ ಒಂದು ವಿಶೇಷತೆ. ಅಂದ್ರೆ ಏನೇ ನೀವು ವಿಚಾರ ಮಾಡಿ, ನಮ್ಮಲ್ಲಿ ಬರುವ ಮಳೆಗೆ ಅನುಗುಣವಾಗಿ ಬರುವ ಬೆಳೆ, ಇಷ್ಟು ದಿವಸಕ್ಕೆ ಬೆಳೆ ಬರುತ್ತೆ ನೋಡಿ, ಲೆಕ್ಕಾಚಾರ ಇದೆ. ನೀವು ಭತ್ತ ಹಾಕಿದ್ರೆ ಇಷ್ಟೇ ದಿವಸಕ್ಕೆ ಬರುತ್ತೆ,
ಸತ್ಯ. ಮಾವು ಹಾಕಿದ್ರೆ ಇಷ್ಟು ವರ್ಷಕ್ಕೆ ಬರುತ್ತೆ, ಹೌದು. ತೆಂಗು ಹಾಕಿದ್ರೆ ಇಷ್ಟು ವರ್ಷಕ್ಕೆ ಅಡಿಕೆ ಬರುತ್ತೆ, ಹಾಕಿದ್ರೆ ಲೆಕ್ಕಾಚಾರ ಇದೆ. ಇಷ್ಟು ಹೌದು, ಇಷ್ಟು ವರ್ಷಕ್ಕೆ ಬರುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಇದೆ. ನೀನು ಇಂದು ಹಾಕಿದ್ರೆ ಇಂತಹ ದಿನವೇ ನಿನಗೆ. ಇವತ್ತು ನೋಡಿ ನಮ್ಮ ಮೆಡಿಕಲ್ ಸೈನ್ಸ್ ಏನಿದೆ, ಇವತ್ತು ನೀವು ಪ್ರೆಗ್ನೆಂಟ್ ಆಗಿದ್ದೀರಿ, ಇಂತಹ ದಿವಸವೇ ನಿನಗೆ ಮಗು ಹುಟ್ಟುತ್ತೆ ನೋಡಿ, ಕ್ಯಾಲ್ಕುಲೇಷನ್. ಹೌದು, ಇಷ್ಟು ದಿವಸಕ್ಕೆ ನಿನಗೆ ಆಗತ್ತೆ ನೋಡಿ. ಇಡೀ ಜಗತ್ತು ಪ್ರತಿ ಒಂದು ನಡೀತಾ ಇರುವುದು ಕ್ಯಾಲ್ಕುಲೇಷನ್ ಮೇಲೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಇರುವುದು 100% ಕ್ಯಾಲ್ಕುಲೇಷನ್. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾರಿಗೆ ಬರ್ತದೆ ಅವನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾನೆ. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆದಂತ ವ್ಯಕ್ತಿ ಹತ್ರ ಹೋಗ್ಕೊಂಡು ನೀವು ಮ್ಯಾಥಮೆಟಿಕ್ಸ್ ಮಾಡಿಸಿದ್ರೆ ಅವನು ತಪ್ಪು ಕ್ಯಾಲ್ಕುಲೇಟ್ ಮಾಡ್ತಾನೆ. ಅದು ಮ್ಯಾಥಮೆಟಿಕ್ಸಿನ ತಪ್ಪಲ್ಲ, ಕ್ಯಾಲ್ಕುಲೇಟ್ ಮಾಡಿದವನ ತಪ್ಪು. ಅವನಿಗೆ ಬರುತ್ತಾ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಹಾಗಾಗಿ ಕೆಲವು ಜ್ಯೋತಿಷ್ಯ ಹೇಳಿದವ್ರದ್ದು ತಪ್ಪಾಗತ್ತೆ, ಕೆಲವ್ರದ್ದು ಸರಿ ಆಗತ್ತೆ. ಅವರವರ ಕೆಪಾಸಿಟಿ. ಈಗ ಒಂದೇ ಕ್ವಶನ್ ಪೇಪರ್ ಇದೆ, ಕ್ಲಾಸ್ನಲ್ಲಿ 80 ಜನ ಇದ್ದಾರೆ, 80 ಜನಕ್ಕೆ ಅದೇ ಕ್ವಶನ್ ಪೇಪರ್ ಕೊಟ್ಟಿದ್ದೀರಿ, ಎಲ್ಲರೂ ಅದನ್ನ ಆನ್ಸರ್ ಬರೆದಿದ್ದಾರೆ. ಆದರೆ ಒಬ್ಬನಿಗೆ 100 ಬೀಳುತ್ತೆ, ಒಬ್ಬನಿಗೆ 90 ಬೀಳುತ್ತೆ, ಒಬ್ಬನಿಗೆ 99 ಬೀಳುತ್ತೆ, ಒಬ್ಬನಿಗೆ ಫೇಲ್ ಆಗ್ತಾರೆ. ಸ್ವಾಮೀಜಿ, ಅದು ಒಂದು ವಿಚಾರ. ಅದರ ಜೊತೆಗೇನೆ ಚೆನ್ನಾಗಿ ಬರೆಯುವವರನ್ನೇ ನಾನು ಗಣನೆಗೆ ತೆಗೆದುಕೊಂಡು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರ ಅದು ಒಂದು ಗಣಿತ, ಕ್ಯಾಲ್ಕುಲೇಷನ್, ಲೆಕ್ಕಾಚಾರ. ಆದರೆ ಬರೀ ಆ ಲೆಕ್ಕಾಚಾರ ಅಷ್ಟೇ ಸಾಕಾ ಅಥವಾ ಆತನ ಅನುಷ್ಠಾನ ಬಲ ಅದು ಕೂಡ ಇಲ್ಲಿ ಗಣನೆಗೆ ಬರುತ್ತಾ? ಹೌದು ಹೌದು ಹೌದು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಬಹಳ ಅದ್ಭುತವಾದಂಥ ಒಂದು ಒಳ್ಳೆ ಪ್ರಶ್ನೆ ನೀವು ಮಾಡಿದ್ರಿ. ಏನು ಅಂತಂದರೆ, ಜ್ಯೋತಿಷ್ಯ ಹೆಂಗಿದೆ ಅಂತಂದರೆ ಇದೊಂದು ದೊಡ್ಡದಾದಂಥ ಸಾಗರ. ಈಗ ಉದಾಹರಣೆಗಾಗಿ ನಾವು ಒಬ್ಬ ವ್ಯಕ್ತಿ ಕೇಳ್ತಾನೆ, ಗುರುಗಳೇ ನನಗೆ ಮದುವೆ ಆಗತ್ತಾ ಅಂತ ಒಂದು ಪ್ರಶ್ನೆ ಮಾಡಿದ. ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ತೆಗೆದುಕೊಂಡ್ರೆ, ಈಗ ಪರಾಶರ ಸಂಹಿತ ಇರಬಹುದು, ಅಥವಾ ಹೋರಾಶಾಸ್ತ್ರ ಇರಬಹುದು, ಅಥವಾ ಬೃಹದ್ದೇಶಿ ಇರಬಹುದು, ಪ್ರಶ್ನೆ ಮಾರ್ಗಂ ಇರಬಹುದು, ಜ್ಯೋತಿಷ್ಯ ದರ್ಪಣ ಇರಬಹುದು. ಫಲಜ್ಯೋತಿಷ್ಯ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಒಂದು ಭಾಗ, ಸಂಹಿತ, ಗಣಿತ ಮತ್ತು ಫಲಜ್ಯೋತಿಷ್ಯ ಅಂತ 3 ಭಾಗ ಬರುತ್ತೆ. ಹೀಗೆ ಈ ಎಲ್ಲ ಗ್ರಂಥಗಳನ್ನು ತೆಗೆದುಕೊಂಡಾಗ ನೀನು ಕೇಳಿದ ಒಂದು ಕ್ವಶನ್ ಏನು, ನನಗೆ ಮದುವೆ ಆಗುತ್ತದೆಯಾ? ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ ಆ ಜ್ಯೋತಿಷಿಯ ತಲೆಯಲ್ಲಿ ಕನಿಷ್ಠ ಒಂದು 150ರಿಂದ 200 ಸೂತ್ರಗಳು ತಲೆಯಲ್ಲಿ ಅಡ್ಡಾಡಿ ಹೋಗ್ಬಿರ್ಬೇಕು. ಈ ಗ್ರಹ ಇಂಥ ಕಡೆಯಲ್ಲಿದ್ರೆ ಇಂಥ ಫಲ, ಅದು ಇಂಥರಲ್ಲಿದ್ರೆ ಅದು ಭಗ್ನ ಆಗತ್ತೆ, ಇಂಥ ಗ್ರಹಗಳ ದೃಷ್ಟಿ ಇರೋದ್ರಿಂದ ಈ ಗ್ರಹ ಇಲ್ಲಿ ಶ್ರೇಷ್ಠವಾಯಿತು, ಇದು ಕನಿಷ್ಠ ಆಯಿತು, ಇದರಿಂದ ಹೀಗಾಯ್ತು. ಇದು ಎಲ್ಲ ಅವನಲ್ಲಿ ಒಂದು 200 ಸೂತ್ರಗಳು ಮಿನಿಮಮ್ ಅವನ ತಲೆಯಲ್ಲಿ ಸರ್ವರ್ದಲ್ಲಿ ಅದು ಕೆಲಸ ಮಾಡಿ ಸ್ಕ್ಯಾನ್ ಮಾಡುತ್ತೆ. ಈಗ ಹೇಗೆ ಗೂಗಲ್ದಲ್ಲಿ ನೀವು ಏನೇ ಸ್ಕ್ಯಾನ್ ಮಾಡಿದ್ರು ಅದು ಎಲ್ಲವನ್ನ ಸ್ಕ್ಯಾನ್ ಮಾಡಿ ಒಂದು ಆನ್ಸರ್ ಕೊಡುತ್ತೆ ನಿಮ್ಗೆ. ಹಾಗೆ ಅವನ ತಲೆಯಲ್ಲಿ ಅದು ಎಲ್ಲವೂ ಬಂದು ಅವನ ಉತ್ತರವನ್ನ ಹೇಳಬೇಕು. ಆ ಉತ್ತರವನ್ನ ಮನುಷ್ಯನ ಒಂದು ಬ್ರೈನ್ ಎಷ್ಟೇ ವರ್ಕ್ ಮಾಡುತ್ತೆ ಅಂದ್ರು ಅವು ಎಲ್ಲಾ ಸೂಕ್ಷ್ಮತೆಗಳನ್ನ ಸ್ಕ್ರೂಟಿನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಕೆಲಸಕ್ಕೆ ಬರುವುದು ಅಂದ್ರೆ ನಮ್ಮ ತಪಶಕ್ತಿ, ನಮ್ಮ ಆರಾಧನಾ ಶಕ್ತಿ, ನಮ್ಮ ಆರಾಧ್ಯ ದೈವ. ಆಗ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಆ ಒಂದು ಯಾವ ವಿಚಾರ ಬೇಕು ಅದೇ ವಿಚಾರವನ್ನ ನಮಗೆ ಸೂಚನೆ ಮಾಡುತ್ತೆ. ಇಂಟ್ಯೂಷನ್ ಆಗತ್ತೆ. ಅಲ್ಲಿ ಅದಕ್ಕಾಗಿ ಅನುಷ್ಠಾನ ಬಲ ಬೇಕು ಅಂತ ಹೇಳೋದು ಅದಕ್ಕೆ.